ಥ್ಯಾಂಕ್ ಯು. ನಾನು ಭೀಮಾ ನಾಯ್ಕ ಶಿವಮೊಗ್ಗದಿಂದ. ನಾನೀಗ ಶಿವಮೊಗ್ಗ ನಗರದ ಸವಳಂಗ ರಸ್ತೆಯಲ್ಲಿರುವಂಥ ಒಂದು ಹೋಮ್ ಪ್ರಾಡಕ್ಟ್ನಲ್ಲಿದ್ದೇನೆ. ಇದೇನು ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂಥ ಯುದ್ಧದ ಎಫೆಕ್ಟ್ನಿಂದಾಗಿ ಈಗಾಗಲೇ ಸಾಕಷ್ಟು ಸಮಸ್ಯೆಯನ್ನು ವಿಶ್ವದ ಅನೇಕ ರಾಷ್ಟ್ರಗಳು ಅನುಭವಿಸ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ತೈಲೋದ್ಯಮಕ್ಕೆ ಸಾಕಷ್ಟು ಹೊಡೆತ ಬಿದ್ದರೆ, ಮತ್ತೊಂದು ಕಡೆ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಎಫೆಕ್ಟ್ನಿಂದಾಗಿ ಅನೇಕ ಹೋಟೆಲ್ಗಳು ಇಂದಿಗೂ ಸಹ ಏನು ಬಂದಾಗಿದ್ದಾವೆ. ಆದರೆ ಕೇವಲ ಹೋಟೆಲ್ ಉದ್ಯಮ ಅಲ್ಲ, ಈಗ ಏನು ಹೋಮ್ ಪ್ರಾಡಕ್ಟ್ ಮಾಡ್ತಿದ್ದಂಥ ಉದ್ಯಮಗಳಿಗೂ ಸಾಕಷ್ಟು ಸಮಸ್ಯೆ ಆಗಿದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ನಾನೀಗ ಶಿವಮೊಗ್ಗ ನಗರದ ಸವಳಂಗ ರಸ್ತೆಯಲ್ಲಿರುವಂಥ ಒಂದು ಹೋಮ್ ಪ್ರಾಡಕ್ಟ್ನಲ್ಲಿದೆ. ಇಲ್ಲಿ ಪ್ರತಿದಿನ ಸುಮಾರು 2,000 ರಿಂದ 3,000 ಚಪಾತಿ, ರೊಟ್ಟಿ, ಜೊತೆಗೆ ಹಪ್ಪಳ, ಜೊತೆಗೆ ಚಟ್ನಿ ಪುಡಿಯನ್ನು ಹೀಗೆ ಹೋಮ್ ಪ್ರಾಡಕ್ಟ್ಗಳನ್ನು ತಯಾರು ಮಾಡಲಾಗುತ್ತೆ. ಆದರೆ ಯಾವಾಗ ಯುದ್ಧದ ಎಫೆಕ್ಟ್ನಿಂದಾಗಿ LPG ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಆಯಿತೋ ಅಲ್ಲಿಂದ ಇಲ್ಲಿಯವರೆಗೆ ಇವರಿಗೆ ಸಾಕಷ್ಟು ಸಮಸ್ಯೆ ಎದುರಾಗಿರುವಂಥದ್ದು. ಇಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನರು ಕೆಲಸವನ್ನು ಮಾಡ್ತಾಯಿದ್ರು. ಯಾವಾಗ ಗ್ಯಾಸ್ ಕೊರತೆ ಉಂಟಾಯಿತೋ ಅಂದಿನಿಂದ ಈಗ 2 ಜನ 3 ಜನ ಹೀಗೆ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ 2,000 ಇದ್ದಂಥ ಏನು ರೊಟ್ಟಿ ಚಪಾತಿಯ ಆರ್ಡ್ರ್ ಕೇವಲ ಈಗ 300, 400, 500 ಅಷ್ಟಕ್ಕೆ ಬಂದಿರುವಂಥದ್ದು. ಹೋಟೆಲ್ಗಳು ಬಂದಾಗಿರೋ ಕಾರಣಕ್ಕಾಗಿ ಅವರಿಗೆ ಸರಿಯಾದ ಪ್ರಮಾಣದಲ್ಲಿ ಆರ್ಡರ್ ಸಿಗ್ತಾ ಇಲ್ಲ. ಹಾಗಾಗಿ ಏನು ಸಾಕಷ್ಟು ಸಮಸ್ಯೆನ ಅನುಭವಿಸ್ತಿರುವಂಥದ್ದು. ಇದನ್ನೇ ನಂಬಿಕೊಂಡು ಇಲ್ಲಿ ಬದುಕು ಕಟ್ಕೊಂಡು ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಒಂದು 10ಕ್ಕೂ ಹೆಚ್ಚು ಜನ ಮಹಿಳೆಯರು ಕೆಲಸಕ್ಕೆ ಬರ್ತಾರೆ. ಜೊತೆಗೆ ಏನು ಇದನ್ನು ನಂಬಿಕೊಂಡು ಸಾಲ ಸೂಲ ಮಾಡಿ ಈ ಸಂಸ್ಥೆಯನ್ನು ಕಟ್ಟಾಕಿರುವಂಥದ್ದು. ಇವೆಲ್ಲ ಸಮಸ್ಯೆಗಳು ಒಂದೆಡೆ ಆದರೆ ಏನು ಯುದ್ಧದ ಎಫೆಕ್ಟ್ನಿಂದಾಗಿ ಈಗಾಗಲೇ ಸಾಕಷ್ಟು ಸಮಸ್ಯೆಯನ್ನು ರಾಜ್ಯದ ಜನ ಸೇರಿದಂತೆ ದೇಶದ ಜನ ಅನುಭವಿಸ್ತಾ ಇದ್ದಾರೆ. ಪ್ರತಿನಿತ್ಯ ಒಂದು ಕಡೆ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ನೆಲ ಕಚ್ಚಿರುವಂಥದ್ದು, ಮತ್ತೊಂದು ಕಡೆ ಈ ರೀತಿಯ ಹೋಮ್ ಪ್ರಾಡಕ್ಟ್ಗಳು ಸಹ ಮಾಡುವಂಥ ಬದುಕನ್ನು ಕಟ್ಕೊಂಡಿರುವಂಥವರು ಸಹ ಈಗ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಏನಕ್ಕಂದರೆ ಪ್ರಮುಖವಾಗಿ ಇಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಪ್ರತಿದಿನ ಕಮರ್ಷಿಯಲ್ ಬರುತ್ತೆ. ಆದರೆ ಇವತ್ತು ಆ ಕಮರ್ಷಿಯಲ್ ಗ್ಯಾಸ್ಗಳು ಬರದೆ ಹೇಗೆ ಸಂಕಷ್ಟಕ್ಕೆ ಇಲ್ಲಿ ನೋಡ್ಬೋದು. ಈ ಭಾಗದಲ್ಲಿ ಇಲ್ಲೂ ಸಹ ಕೆಲಸ ಮಾಡ್ತಿದ್ರು, ಗ್ಯಾಸ್ಗಳಿಲ್ಲದೆ ಖಾಲಿ ಗ್ಯಾಸ್ಗಳಿರುವಂಥದ್ದು. ಇಲ್ಲಿ ಒಲೆನೇ ಉರಿದೆ, ಹೀಗೆ ಗ್ಯಾಸ್ಗಳನ್ನು ಇಟ್ಟಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಕೆಲಸ ಮಾಡುತ್ತಿದ್ದಂಥ ಜಾಗದಲ್ಲಿ ಈಗ ಕೇವಲ 3 ಜನ 4 ಜನ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಅವರು ಸಹ ಕೇಳ್ತಿರುವಂಥದ್ದು ಇಷ್ಟೇ, ಕೂಡಲೇ ಈ ಸಮಸ್ಯೆ ಬಗೆಹರಿದು ನಮಗೆ ಒಂದು ಏನು ಕೆಲಸ ಮಾಡುವ ಅವಕಾಶ ಒದಗಿಕೊಡ್ಲಿ ಅನ್ನುವಂಥ ಆಶಯವನ್ನು ಇಲ್ಲಿನ ಜನ ಹೇಳ್ತಿದ್ದಾರೆ. ಹಾಗಾಗಿ ಸಮಸ್ಯೆ ಕೂಡ ಆದಷ್ಟು ಬೇಗ ಬಗೆಹರಿಲಿ ಅನ್ನುವಂಥದ್ದು ನಮ್ಮ ಆಶಯ. ಇದಿಷ್ಟು ಇಲ್ಲಿನ ಸಮಸ್ಯೆ ಆಗಿತ್ತು. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಭೀಮಾ ನಾಯ್ಕ ಶಿವಮೊಗ್ಗದಿಂದ. ನಾನೀಗ ಶಿವಮೊಗ್ಗ ನಗರದ ಸವಳಂಗ ರಸ್ತೆಯಲ್ಲಿರುವಂಥ ಒಂದು ಹೋಮ್ ಪ್ರಾಡಕ್ಟ್ನಲ್ಲಿದ್ದೇನೆ. ಇದೇನು ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂಥ ಯುದ್ಧದ ಎಫೆಕ್ಟ್ನಿಂದಾಗಿ ಈಗಾಗಲೇ ಸಾಕಷ್ಟು ಸಮಸ್ಯೆಯನ್ನು ವಿಶ್ವದ ಅನೇಕ ರಾಷ್ಟ್ರಗಳು ಅನುಭವಿಸ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ತೈಲೋದ್ಯಮಕ್ಕೆ ಸಾಕಷ್ಟು ಹೊಡೆತ ಬಿದ್ದರೆ, ಮತ್ತೊಂದು ಕಡೆ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಎಫೆಕ್ಟ್ನಿಂದಾಗಿ ಅನೇಕ ಹೋಟೆಲ್ಗಳು ಇಂದಿಗೂ ಸಹ ಏನು ಬಂದಾಗಿದ್ದಾವೆ. ಆದರೆ ಕೇವಲ ಹೋಟೆಲ್ ಉದ್ಯಮ ಅಲ್ಲ, ಈಗ ಏನು ಹೋಮ್ ಪ್ರಾಡಕ್ಟ್ ಮಾಡ್ತಿದ್ದಂಥ ಉದ್ಯಮಗಳಿಗೂ ಸಾಕಷ್ಟು ಸಮಸ್ಯೆ ಆಗಿದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ನಾನೀಗ ಶಿವಮೊಗ್ಗ ನಗರದ ಸವಳಂಗ ರಸ್ತೆಯಲ್ಲಿರುವಂಥ ಒಂದು ಹೋಮ್ ಪ್ರಾಡಕ್ಟ್ನಲ್ಲಿದೆ. ಇಲ್ಲಿ ಪ್ರತಿದಿನ ಸುಮಾರು 2,000 ರಿಂದ 3,000 ಚಪಾತಿ, ರೊಟ್ಟಿ, ಜೊತೆಗೆ ಹಪ್ಪಳ, ಜೊತೆಗೆ ಚಟ್ನಿ ಪುಡಿಯನ್ನು ಹೀಗೆ ಹೋಮ್ ಪ್ರಾಡಕ್ಟ್ಗಳನ್ನು ತಯಾರು ಮಾಡಲಾಗುತ್ತೆ. ಆದರೆ ಯಾವಾಗ ಯುದ್ಧದ ಎಫೆಕ್ಟ್ನಿಂದಾಗಿ LPG ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಆಯಿತೋ ಅಲ್ಲಿಂದ ಇಲ್ಲಿಯವರೆಗೆ ಇವರಿಗೆ ಸಾಕಷ್ಟು ಸಮಸ್ಯೆ ಎದುರಾಗಿರುವಂಥದ್ದು. ಇಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನರು ಕೆಲಸವನ್ನು ಮಾಡ್ತಾಯಿದ್ರು. ಯಾವಾಗ ಗ್ಯಾಸ್ ಕೊರತೆ ಉಂಟಾಯಿತೋ ಅಂದಿನಿಂದ ಈಗ 2 ಜನ 3 ಜನ ಹೀಗೆ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ 2,000 ಇದ್ದಂಥ ಏನು ರೊಟ್ಟಿ ಚಪಾತಿಯ ಆರ್ಡ್ರ್ ಕೇವಲ ಈಗ 300, 400, 500 ಅಷ್ಟಕ್ಕೆ ಬಂದಿರುವಂಥದ್ದು. ಹೋಟೆಲ್ಗಳು ಬಂದಾಗಿರೋ ಕಾರಣಕ್ಕಾಗಿ ಅವರಿಗೆ ಸರಿಯಾದ ಪ್ರಮಾಣದಲ್ಲಿ ಆರ್ಡರ್ ಸಿಗ್ತಾ ಇಲ್ಲ. ಹಾಗಾಗಿ ಏನು ಸಾಕಷ್ಟು ಸಮಸ್ಯೆನ ಅನುಭವಿಸ್ತಿರುವಂಥದ್ದು. ಇದನ್ನೇ ನಂಬಿಕೊಂಡು ಇಲ್ಲಿ ಬದುಕು ಕಟ್ಕೊಂಡು ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಒಂದು 10ಕ್ಕೂ ಹೆಚ್ಚು ಜನ ಮಹಿಳೆಯರು ಕೆಲಸಕ್ಕೆ ಬರ್ತಾರೆ. ಜೊತೆಗೆ ಏನು ಇದನ್ನು ನಂಬಿಕೊಂಡು ಸಾಲ ಸೂಲ ಮಾಡಿ ಈ ಸಂಸ್ಥೆಯನ್ನು ಕಟ್ಟಾಕಿರುವಂಥದ್ದು. ಇವೆಲ್ಲ ಸಮಸ್ಯೆಗಳು ಒಂದೆಡೆ ಆದರೆ ಏನು ಯುದ್ಧದ ಎಫೆಕ್ಟ್ನಿಂದಾಗಿ ಈಗಾಗಲೇ ಸಾಕಷ್ಟು ಸಮಸ್ಯೆಯನ್ನು ರಾಜ್ಯದ ಜನ ಸೇರಿದಂತೆ ದೇಶದ ಜನ ಅನುಭವಿಸ್ತಾ ಇದ್ದಾರೆ. ಪ್ರತಿನಿತ್ಯ ಒಂದು ಕಡೆ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ನೆಲ ಕಚ್ಚಿರುವಂಥದ್ದು, ಮತ್ತೊಂದು ಕಡೆ ಈ ರೀತಿಯ ಹೋಮ್ ಪ್ರಾಡಕ್ಟ್ಗಳು ಸಹ ಮಾಡುವಂಥ ಬದುಕನ್ನು ಕಟ್ಕೊಂಡಿರುವಂಥವರು ಸಹ ಈಗ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಏನಕ್ಕಂದರೆ
ಪ್ರಮುಖವಾಗಿ ಇಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಪ್ರತಿದಿನ ಕಮರ್ಷಿಯಲ್ ಬರುತ್ತೆ. ಆದರೆ ಇವತ್ತು ಆ ಕಮರ್ಷಿಯಲ್ ಗ್ಯಾಸ್ಗಳು ಬರದೆ ಹೇಗೆ ಸಂಕಷ್ಟಕ್ಕೆ ಇಲ್ಲಿ ನೋಡ್ಬೋದು, ಈ ಭಾಗದಲ್ಲಿ ಇಲ್ಲೂ ಸಹ ಕೆಲಸ ಮಾಡ್ತಿದ್ರು, ಗ್ಯಾಸ್ಗಳಿಲ್ಲದೆ ಖಾಲಿ ಗ್ಯಾಸ್ಗಳಿರುವಂಥದ್ದು, ಇಲ್ಲಿ ಒಲೆನೇ ಉರಿದೆ, ಹೀಗೆ ಗ್ಯಾಸ್ಗಳನ್ನು ಇಟ್ಟಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಕೆಲಸ ಮಾಡುತ್ತಿದ್ದಂಥ ಜಾಗದಲ್ಲಿ ಈಗ ಕೇವಲ 3 ಜನ 4 ಜನ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಅವರು ಸಹ ಕೇಳ್ತಿರುವಂಥದ್ದು ಇಷ್ಟೇ, ಕೂಡಲೇ ಈ ಸಮಸ್ಯೆ ಬಗೆಹರಿದು ನಮಗೆ ಒಂದು ಏನು ಕೆಲಸ ಮಾಡುವ ಅವಕಾಶ ಒದಗಿಕೊಡ್ಲಿ ಅನ್ನುವಂಥ ಆಶಯವನ್ನು ಇಲ್ಲಿನ ಜನ ಹೇಳ್ತಿದ್ದಾರೆ. ಹಾಗಾಗಿ ಸಮಸ್ಯೆ ಕೂಡ ಆದಷ್ಟು ಬೇಗ ಬಗೆಹರಿಲಿ ಅನ್ನುವಂಥದ್ದು ನಮ್ಮ ಆಶಯ. ಇದಿಷ್ಟು ಇಲ್ಲಿನ ಸಮಸ್ಯೆ ಆಗಿತ್ತು. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಭೀಮಾ ನಾಯ್ಕ ಶಿವಮೊಗ್ಗದಿಂದ. ನಾನೀಗ ಶಿವಮೊಗ್ಗ ನಗರದ ಸವಳಂಗ ರಸ್ತೆಯಲ್ಲಿರುವಂಥ ಒಂದು ಹೋಮ್ ಪ್ರಾಡಕ್ಟ್ನಲ್ಲಿದ್ದೇನೆ. ಇದೇನು ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂಥ ಯುದ್ಧದ ಎಫೆಕ್ಟ್ನಿಂದಾಗಿ ಈಗಾಗಲೇ ಸಾಕಷ್ಟು ಸಮಸ್ಯೆಯನ್ನು ವಿಶ್ವದ ಅನೇಕ ರಾಷ್ಟ್ರಗಳು ಅನುಭವಿಸ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ತೈಲೋದ್ಯಮಕ್ಕೆ ಸಾಕಷ್ಟು ಹೊಡೆತ ಬಿದ್ದರೆ, ಮತ್ತೊಂದು ಕಡೆ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಎಫೆಕ್ಟ್ನಿಂದಾಗಿ ಅನೇಕ ಹೋಟೆಲ್ಗಳು ಇಂದಿಗೂ ಸಹ ಏನು ಬಂದಾಗಿದ್ದಾವೆ. ಆದರೆ ಕೇವಲ ಹೋಟೆಲ್ ಉದ್ಯಮ ಅಲ್ಲ, ಈಗ ಏನು ಹೋಮ್ ಪ್ರಾಡಕ್ಟ್ ಮಾಡ್ತಿದ್ದಂಥ ಉದ್ಯಮಗಳಿಗೂ ಸಾಕಷ್ಟು ಸಮಸ್ಯೆ ಆಗಿದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ನಾನೀಗ ಶಿವಮೊಗ್ಗ ನಗರದ ಸವಳಂಗ ರಸ್ತೆಯಲ್ಲಿರುವಂಥ ಒಂದು ಹೋಮ್ ಪ್ರಾಡಕ್ಟ್ನಲ್ಲಿದ್ದೇನೆ. ಇಲ್ಲಿ ಪ್ರತಿದಿನ ಸುಮಾರು 2 ರಿಂದ 3 ಸಾವಿರದಷ್ಟು ಚಪಾತಿ, ರೊಟ್ಟಿ, ಜೊತೆಗೆ ಹಪ್ಪಳ, ಜೊತೆಗೆ ಚಟ್ನಿ ಪುಡಿಯನ್ನು ಹೀಗೆ ಹೋಮ್ ಪ್ರಾಡಕ್ಟ್ಗಳನ್ನು ತಯಾರು ಮಾಡಲಾಗುತ್ತೆ. ಆದರೆ ಯಾವಾಗ ಯುದ್ಧದ ಎಫೆಕ್ಟ್ನಿಂದಾಗಿ LPG ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಆಯಿತೋ ಅಲ್ಲಿಂದ ಇಲ್ಲಿಯವರೆಗೆ ಇವರಿಗೆ ಸಾಕಷ್ಟು ಸಮಸ್ಯೆ ಎದುರಾಗಿರುವಂಥದ್ದು. ಇಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನರು ಕೆಲಸವನ್ನು ಮಾಡ್ತಾಯಿದ್ರು. ಯಾವಾಗ ಗ್ಯಾಸ್ ಕೊರತೆ ಉಂಟಾಯಿತೋ ಅಂದಿನಿಂದ ಈಗ 2 ಜನ 3 ಜನ ಹೀಗೆ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ 2,000 ಇದ್ದಂಥ ಏನು ರೊಟ್ಟಿ ಚಪಾತಿಯ ಆರ್ಡ್ರ್ ಕೇವಲ ಈಗ 300, 400, 500 ಅಷ್ಟಕ್ಕೆ ಬಂದಿರುವಂಥದ್ದು. ಹೋಟೆಲ್ಗಳು ಬಂದಾಗಿರೋ ಕಾರಣಕ್ಕಾಗಿ ಅವರಿಗೆ ಸರಿಯಾದ ಪ್ರಮಾಣದಲ್ಲಿ ಆರ್ಡರ್ ಸಿಗ್ತಾ ಇಲ್ಲ. ಹಾಗಾಗಿ ಏನು ಸಾಕಷ್ಟು ಸಮಸ್ಯೆನ ಅನುಭವಿಸ್ತಿರುವಂಥದ್ದು. ಇದನ್ನೇ ನಂಬಿಕೊಂಡು ಇಲ್ಲಿ ಬದುಕು ಕಟ್ಕೊಂಡು ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಒಂದು 10ಕ್ಕೂ ಹೆಚ್ಚು ಜನ ಮಹಿಳೆಯರು ಕೆಲಸಕ್ಕೆ ಬರ್ತಾರೆ. ಜೊತೆಗೆ ಏನು ಇದನ್ನು ನಂಬಿಕೊಂಡು ಸಾಲ ಸೂಲ ಮಾಡಿ ಈ ಸಂಸ್ಥೆಯನ್ನು ಕಟ್ಟಾಕಿರುವಂಥದ್ದು. ಇವೆಲ್ಲ ಸಮಸ್ಯೆಗಳು ಒಂದೆಡೆ ಆದರೆ ಏನು ಯುದ್ಧದ ಎಫೆಕ್ಟ್ನಿಂದಾಗಿ ಈಗಾಗಲೇ ಸಾಕಷ್ಟು ಸಮಸ್ಯೆಯನ್ನು ರಾಜ್ಯದ ಜನ ಸೇರಿದಂತೆ ದೇಶದ ಜನ ಅನುಭವಿಸ್ತಾ ಇದ್ದಾರೆ. ಪ್ರತಿನಿತ್ಯ ಒಂದು ಕಡೆ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ನೆಲ ಕಚ್ಚಿರುವಂಥದ್ದು, ಮತ್ತೊಂದು ಕಡೆ ಈ ರೀತಿಯ ಹೋಮ್ ಪ್ರಾಡಕ್ಟ್ಗಳು ಸಹ ಮಾಡುವಂಥ ಬದುಕನ್ನು ಕಟ್ಕೊಂಡಿರುವಂಥವರು ಸಹ ಈಗ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಏನಕ್ಕಂದರೆ ಪ್ರಮುಖವಾಗಿ ಇಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಪ್ರತಿದಿನ ಕಮರ್ಷಿಯಲ್ ಬರುತ್ತೆ. ಆದರೆ ಇವತ್ತು ಆ ಕಮರ್ಷಿಯಲ್ ಗ್ಯಾಸ್ಗಳು ಬರದೆ ಹೇಗೆ ಸಂಕಷ್ಟಕ್ಕೆ ಇಲ್ಲಿ ನೋಡ್ಬೋದು, ಈ ಭಾಗದಲ್ಲಿ ಇಲ್ಲೂ ಸಹ ಕೆಲಸ ಮಾಡ್ತಿದ್ರು, ಗ್ಯಾಸ್ಗಳಿಲ್ಲದೆ ಖಾಲಿ ಗ್ಯಾಸ್ಗಳಿರುವಂಥದ್ದು, ಇಲ್ಲಿ ಒಲೆನೇ ಉರಿದೆ, ಹೀಗೆ ಗ್ಯಾಸ್ಗಳನ್ನು ಇಟ್ಟಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಕೆಲಸ ಮಾಡುತ್ತಿದ್ದಂಥ ಜಾಗದಲ್ಲಿ ಈಗ ಕೇವಲ 3 ಜನ 4 ಜನ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಅವರು ಸಹ ಕೇಳ್ತಿರುವಂಥದ್ದು ಇಷ್ಟೇ, ಕೂಡಲೇ ಈ ಸಮಸ್ಯೆ ಬಗೆಹರಿದು ನಮಗೆ ಒಂದು ಏನು ಕೆಲಸ ಮಾಡುವ ಅವಕಾಶ ಒದಗಿಕೊಡ್ಲಿ ಅನ್ನುವಂಥ ಆಶಯವನ್ನು ಇಲ್ಲಿನ ಜನ ಹೇಳ್ತಿದ್ದಾರೆ. ಹಾಗಾಗಿ ಸಮಸ್ಯೆ ಕೂಡ ಆದಷ್ಟು ಬೇಗ ಬಗೆಹರಿಲಿ ಅನ್ನುವಂಥದ್ದು ನಮ್ಮ ಆಶಯ. ಇದಿಷ್ಟು ಇಲ್ಲಿನ ಸಮಸ್ಯೆ ಆಗಿತ್ತು. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು. ಥ್ಯಾಂಕ್ ಯು. ನಾನು ಭೀಮಾ ನಾಯ್ಕ ಶಿವಮೊಗ್ಗದಿಂದ. ನಾನೀಗ ಶಿವಮೊಗ್ಗ ನಗರದ ಸವಳಂಗ ರಸ್ತೆಯಲ್ಲಿರುವಂಥ ಒಂದು ಹೋಮ್ ಪ್ರಾಡಕ್ಟ್ನಲ್ಲಿದ್ದೇನೆ. ಇದೇನು ಮಧ್ಯಪ್ರಾಚ್ಯದಲ್ಲಿ ನಡೀತಿರುವಂಥ ಯುದ್ಧದ ಎಫೆಕ್ಟ್ನಿಂದಾಗಿ ಈಗಾಗಲೇ ಸಾಕಷ್ಟು ಸಮಸ್ಯೆಯನ್ನು ವಿಶ್ವದ ಅನೇಕ ರಾಷ್ಟ್ರಗಳು ಅನುಭವಿಸ್ತಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ತೈಲೋದ್ಯಮಕ್ಕೆ ಸಾಕಷ್ಟು ಹೊಡೆತ ಬಿದ್ದರೆ, ಮತ್ತೊಂದು ಕಡೆ ಹೋಟೆಲ್ ಉದ್ಯಮಕ್ಕೆ ಸಾಕಷ್ಟು ಎಫೆಕ್ಟ್ನಿಂದಾಗಿ ಅನೇಕ ಹೋಟೆಲ್ಗಳು ಇಂದಿಗೂ ಸಹ ಏನು ಬಂದಾಗಿದ್ದಾವೆ. ಆದರೆ ಕೇವಲ ಹೋಟೆಲ್ ಉದ್ಯಮ ಅಲ್ಲ, ಈಗ ಏನು ಹೋಮ್ ಪ್ರಾಡಕ್ಟ್ ಮಾಡ್ತಿದ್ದಂಥ ಉದ್ಯಮಗಳಿಗೂ ಸಾಕಷ್ಟು ಸಮಸ್ಯೆ ಆಗಿದೆ. ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ. ನೋಡ್ಬೋದು, ನಾನೀಗ ಶಿವಮೊಗ್ಗ ನಗರದ ಸವಳಂಗ ರಸ್ತೆಯಲ್ಲಿರುವಂಥ ಒಂದು ಹೋಮ್ ಪ್ರಾಡಕ್ಟ್ನಲ್ಲಿದ್ದೇನೆ. ಇಲ್ಲಿ ಪ್ರತಿದಿನ ಸುಮಾರು 2 ರಿಂದ 3 ಸಾವಿರದಷ್ಟು ಚಪಾತಿ, ರೊಟ್ಟಿ, ಜೊತೆಗೆ ಹಪ್ಪಳ, ಜೊತೆಗೆ ಚಟ್ನಿ ಪುಡಿಯನ್ನು ಹೀಗೆ ಹೋಮ್ ಪ್ರಾಡಕ್ಟ್ಗಳನ್ನು ತಯಾರು ಮಾಡಲಾಗುತ್ತೆ. ಆದರೆ ಯಾವಾಗ ಯುದ್ಧದ ಎಫೆಕ್ಟ್ನಿಂದಾಗಿ LPG ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ಆಯಿತೋ ಅಲ್ಲಿಂದ ಇಲ್ಲಿಯವರೆಗೆ ಇವರಿಗೆ ಸಾಕಷ್ಟು ಸಮಸ್ಯೆ ಎದುರಾಗಿರುವಂಥದ್ದು. ಇಲ್ಲಿ ಸುಮಾರು 10ಕ್ಕೂ ಹೆಚ್ಚು ಜನರು ಕೆಲಸವನ್ನು ಮಾಡ್ತಾಯಿದ್ರು. ಯಾವಾಗ ಗ್ಯಾಸ್ ಕೊರತೆ ಉಂಟಾಯಿತೋ ಅಂದಿನಿಂದ ಈಗ 2 ಜನ 3 ಜನ ಹೀಗೆ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ 2,000
ಇದ್ದಂಥ ಏನು ರೊಟ್ಟಿ ಚಪಾತಿಯ ಆರ್ಡ್ರ್ ಕೇವಲ ಈಗ 300, 400, 500 ಅಷ್ಟಕ್ಕೆ ಬಂದಿರುವಂಥದ್ದು. ಹೋಟೆಲ್ಗಳು ಬಂದಾಗಿರೋ ಕಾರಣಕ್ಕಾಗಿ ಅವರಿಗೆ ಸರಿಯಾದ ಪ್ರಮಾಣದಲ್ಲಿ ಆರ್ಡರ್ ಸಿಗ್ತಾ ಇಲ್ಲ. ಹಾಗಾಗಿ ಏನು ಸಾಕಷ್ಟು ಸಮಸ್ಯೆನ ಅನುಭವಿಸ್ತಿರುವಂಥದ್ದು. ಇದನ್ನೇ ನಂಬಿಕೊಂಡು ಇಲ್ಲಿ ಬದುಕು ಕಟ್ಕೊಂಡು ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಕಷ್ಟು ಒಂದು 10ಕ್ಕೂ ಹೆಚ್ಚು ಜನ ಮಹಿಳೆಯರು ಕೆಲಸಕ್ಕೆ ಬರ್ತಾರೆ. ಜೊತೆಗೆ ಏನು ಇದನ್ನು ನಂಬಿಕೊಂಡು ಸಾಲ ಸೂಲ ಮಾಡಿ ಈ ಸಂಸ್ಥೆಯನ್ನು ಕಟ್ಟಾಕಿರುವಂಥದ್ದು. ಇವೆಲ್ಲ ಸಮಸ್ಯೆಗಳು ಒಂದೆಡೆ ಆದರೆ ಏನು ಯುದ್ಧದ ಎಫೆಕ್ಟ್ನಿಂದಾಗಿ ಈಗಾಗಲೇ ಸಾಕಷ್ಟು ಸಮಸ್ಯೆಯನ್ನು ರಾಜ್ಯದ ಜನ ಸೇರಿದಂತೆ ದೇಶದ ಜನ ಅನುಭವಿಸ್ತಾ ಇದ್ದಾರೆ. ಪ್ರತಿನಿತ್ಯ ಒಂದು ಕಡೆ ಹೋಟೆಲ್ ಉದ್ಯಮ ಸಂಪೂರ್ಣವಾಗಿ ನೆಲ ಕಚ್ಚಿರುವಂಥದ್ದು, ಮತ್ತೊಂದು ಕಡೆ ಈ ರೀತಿಯ ಹೋಮ್ ಪ್ರಾಡಕ್ಟ್ಗಳು ಸಹ ಮಾಡುವಂಥ ಬದುಕನ್ನು ಕಟ್ಕೊಂಡಿರುವಂಥವರು ಸಹ ಈಗ ಸಮಸ್ಯೆಯನ್ನು ಅನುಭವಿಸ್ತಿದ್ದಾರೆ. ಏನಕ್ಕಂದರೆ ಪ್ರಮುಖವಾಗಿ ಇಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಪ್ರತಿದಿನ ಕಮರ್ಷಿಯಲ್ ಬರುತ್ತೆ. ಆದರೆ ಇವತ್ತು ಆ ಕಮರ್ಷಿಯಲ್ ಗ್ಯಾಸ್ಗಳು ಬರದೆ ಹೇಗೆ ಸಂಕಷ್ಟಕ್ಕೆ ಇಲ್ಲಿ ನೋಡ್ಬೋದು. ಈ ಭಾಗದಲ್ಲಿ ಇಲ್ಲೂ ಸಹ ಕೆಲಸ ಮಾಡ್ತಿದ್ರು, ಗ್ಯಾಸ್ಗಳಿಲ್ಲದೆ ಖಾಲಿ ಗ್ಯಾಸ್ಗಳಿರುವಂಥದ್ದು. ಇಲ್ಲಿ ಒಲೆನೇ ಉರಿದೆ, ಹೀಗೆ ಗ್ಯಾಸ್ಗಳನ್ನು ಇಟ್ಟಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಜನ ಕೆಲಸ ಮಾಡುತ್ತಿದ್ದಂಥ ಜಾಗದಲ್ಲಿ ಈಗ ಕೇವಲ 3 ಜನ 4 ಜನ ಕೆಲಸ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಅವರು ಸಹ ಕೇಳ್ತಿರುವಂಥದ್ದು ಇಷ್ಟೇ, ಕೂಡಲೇ ಈ ಸಮಸ್ಯೆ ಬಗೆಹರಿದು ನಮಗೆ ಒಂದು ಏನು ಕೆಲಸ ಮಾಡುವ ಅವಕಾಶ ಒದಗಿಕೊಡ್ಲಿ ಅನ್ನುವಂಥ ಆಶಯವನ್ನು ಇಲ್ಲಿನ ಜನ ಹೇಳ್ತಿದ್ದಾರೆ. ಹಾಗಾಗಿ ಸಮಸ್ಯೆ ಕೂಡ ಆದಷ್ಟು ಬೇಗ ಬಗೆಹರಿಲಿ ಅನ್ನುವಂಥದ್ದು ನಮ್ಮ ಆಶಯ. ಇದಿಷ್ಟು ಇಲ್ಲಿನ ಸಮಸ್ಯೆ ಆಗಿತ್ತು. ಮುಂದಿನ ಸುದ್ದಿಯನ್ನು ನನ್ನ ಸಹೋದ್ಯೋಗಿ ಕೊಡ್ತಾರೆ. ಓವರ್ ಟು ಯು.